A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಇಂದು ಹುಣಸಗಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀಯುತ ಮಲ್ಲಿಕಾರ್ಜುನ್ ಬಂಗ್ಲೆಯವರ ಆದೇಶದ ಮೇರೆಗೆ ಹಾಗೂ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘದ ಜಿಲ್ಲಾಧ್ಯಕ್ಷರಾದ ಶ್ರೀಯುತ ರಮೇಶ್ ಎನ್ ಸಾಹುಕಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಹುಣಸಗಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಹುಣಸಗಿ ತಾಲೂಕು ನೂತನ ಪದಾಧಿಕಾರಿಗಳು ರಸೂಲ್ ಬೆನ್ನೂರು ಅಧ್ಯಕ್ಷರು, ಹನುಮಂತ ದೊರೆ ಉಪಾಧ್ಯಕ್ಷರು, ರಾಜು ಅವರಾದಿ ಪ್ರಧಾನ ಕಾರ್ಯದರ್ಶಿ, ಜಾವೀದ್ ಮಖಾಂದಾರ್ ಸಂಚಾಲಕರು, ಹುಸೇನ್ ಪಟೇಲ್ ಕಾರ್ಯದರ್ಶಿ, ಮಹೇಶ್ ಚಲಬಾದಿ ಖಜಾಂಚಿ, ಸಿಎಂ ಮಖಾಂದಾರ್ ಸಂಘಟನಾ ಕಾರ್ಯದರ್ಶಿ, ಶರಣು ಪೂಜಾರಿ ಸಹ ಸಂಚಾಲಕರು. ಸಂದರ್ಭದಲ್ಲಿ ಹುಣಸಗಿ ತಾಲೂಕು ಕರವೇ ಅಧ್ಯಕ್ಷರಾದ ಶ್ರೀಯುತ ಬಸವರಾಜ ಚನ್ನೂರು, ಡಿಎಸ್ಎಸ್ ಹುಣಸಗಿ ತಾಲೂಕು ಅಧ್ಯಕ್ಷರಾದ ಶ್ರೀಯುತ ವೀರೇಶ್ ಗುಳವಾಳ್, ಸೋಮಶೇಖರ ಶಹಾಪುರ್, ಮೈಭೂ ಮುಳನೂರು, ರಮೇಶ್ ಮಾಳ್ನೂರು ಇನ್ನಿತರು ಭಾಗವಹಿಸಿದರು. ವರದಿ ರಾಜು ಅವರಾದಿ, A9 ನ್ಯೂಸ್ ಹುಣಸಗಿ. ಪತ್ರಕರ್ತರ ಸಂಘದ ಧ್ವನಿ ಈ ಒಂದು ಸಂಘಟನೆಯನ್ನು ಹುಣಸಗಿಯ ಪ್ರವಾಸಿ ಮಂದಿರದಲ್ಲಿ ಆಯ್ಕೆ ಮಾಡಲಾಗುತ್ತದೆ. ಈ ಆಯ್ಕೆ ಮಾಡಲು ಈ ಕಾರ್ಯಕ್ರಮದಲ್ಲಿ ಬಂದಂಥ ನಮ್ಮ ಯಾದಗಿರಿ ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಸೌಕರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ, ಮತ್ತು ಅದೇ ಥರ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಬಸವರಾಜ ಚನ್ನೂರ್ ಅವರಿಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ, ಮತ್ತು ನಮ್ಮ ಹುಣಸಗಿ ತಾಲೂಕಿನ DSS ಸಂಘದ ಅಧ್ಯಕ್ಷರಾದಂಥ ನಮ್ಮ ವೀರೇಶ್ ಮಾಳೂರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ, ಮತ್ತು ಅದೇ ರೀತಿ ಸೋಮಶೇಖರ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ, ಮತ್ತು ಅದೇ ರೀತಿ ನಮ್ಮ ಮೈಬೂಬ್ ಮಾಳೂರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳುತ್ತಾ, ಮತ್ತು ಅದೇ ರೀತಿ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಸದಸ್ಯರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳಿ, ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಸಂಘಟನೆ ಒಂದು ಆಗಿದ್ದು ನಮ್ಮ ಹುಣಸಗಿ ತಾಲೂಕಿನಲ್ಲಿ ಬಹಳ ಒಂದು ಖುಷಿ ಅನಿಸ್ತದೆ. ಯಾಕಂತಂದ್ರೆ ಈ ಪತ್ರಕರ್ತರ ಒಂದು ಸಂಘಟನೆ ಅನ್ನೋದಿದ್ರೆ ಒಂದು ಬಲ ಇದ್ದಂಗೆ. ಈಗ ಯಾವುದೇ ರಾಜಕೀಯ ವ್ಯಕ್ತಿ ಆಗಿರ್ಬೋದು, ಯಾವುದೇ ಒಂದು ಭ್ರಷ್ಟಾಚಾರ ನಡೀತಿರ್ಬೋದು, ಈಗ ಒಬ್ಬ ಪತ್ರಕರ್ತನ ಹೋಗಿ ಅದು ಒಂದು ಹೋರಾಟ ಮಾಡೋದು ಬಹಳ ಸಮಸ್ಯೆ ಆಗುತ್ತೆ. ಈಗ ಎಲ್ಲ ಸೇರಿ ಒಂದು ಸಂಘಟನೆ ಮಾಡಿವಪ್ಪ ಅನ್ನೋದು ಒಂದು ದೊಡ್ಡ ಬಲ ಇದ್ದಂತೆ. ಅದೇ ರೀತಿ ನಮ್ಮ ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಸರ್ ಬಂಗ್ಲೆ ಅವರು ಕೂಡ ನಮಗೆ ಎಷ್ಟು ಒಂದು ಪ್ರೋತ್ಸಾಹವನ್ನು ಕೊಡ್ತಾರೆ ಅಂತಂದ್ರೆ, ನಮ್ಮ ಸಂಘಟನೆಯ ಪ್ರತಿಯೊಂದು ಪತ್ರಕರ್ತನಾಗಲಿ ಒಂದು ರಾಜ್ಯದಾದ್ಯಂತ ಏನೇ ಸಮಸ್ಯೆ ಇದ್ದರೂ ಒಂದು ಕರೆಗೆ ಹೋಗ್ಬಿಟ್ಟು ಅವ್ರ ಸಮಸ್ಯೆ ಏನೇ ಇದ್ದರೂ ಬಗೆಹರಿಸುವಂತ ಶಕ್ತಿ ನಮ್ಮ ಮಲ್ಲಿಕಾರ್ಜುನ್ ಸರ್ ಅವರಿಗೆ ಐತಿ. ಅದಕ್ಕೋಸ್ಕರ ಈ ಒಂದು ನಾವು ಸಂಘಟನೆ ಮಾಡ್ಬೇಕಂತ ಬಹಳ ಖುಷಿ ಇತ್ತು. ಒಂದ್ಸರ್ತಿ ಏನಪ್ಪ ಅಂದ್ರೆ ಗುಲ್ಬರ್ಗದಲ್ಲಿ ಒಂದು ಅಬಕಾರಿ ಇಲಾಖೆ ಒಳಗೆ ಪತ್ರಕರ್ತರ ಸಂಘದ ಮೇಲೆ ಹಲ್ಲೆ ಮಾಡಿ ಅವ್ರ ಮೇಲೆ ಕೇಸ್ ಮಾಡಿದ ಸಮಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಹೆಂಗ್ ಮಾಡಿದ್ರಪ್ಪ ಅಂತಂದ್ರೆ, ಪತ್ರಕರ್ತರು ನಮ್ಮ ನ್ಯಾಯವನ್ನು ಕೊಡಿಸ್ಬೇಕಂತ ಹೋಗಿರ್ತಾರೆ, ಅವರಿಗೆ ಅನ್ಯಾಯ ಮಾಡ್ತಿದ್ದಾರೆ ಅಂತ ಅವ್ರ ಕುಂತು ಹೋರಾಟ ಮಾಡಿ ಯಾರು ನಮ್ಮ ಪತ್ರಕರ್ತರ ಮೇಲೆ ಹಲ್ಲೆ ಮಾಡ್ಯಾರ ಅಂಥವ್ರ ಮೇಲೆ FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದೇ ರೀತಿ ಈ ಒಂದು ನಮ್ಮ ಸಂಘದ ಜಿಲ್ಲಾಧ್ಯಕ್ಷರು ಕೂಡ ಈ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಬಹಳ ದಿನ ಹೇಳ್ತಾ ಇದ್ರು, ಆದ್ರೆ ಸಮಯ ಸಂದರ್ಭ ಬಂದಿದ್ದಿಲ್ಲ. ಈಗೇನು ಈ ಒಂದು ಸಂಘಟನೆಯ ಪದಾಧಿಕಾರಿಗಳ ಆಯ್ಕೆ ಮಾಡಿದ್ವಿ. ಈಗ ಸಂಘಟನೆ ಎಲ್ಲ ಉದ್ದೇಶಿಸಿ ನಮ್ಮ ಜಿಲ್ಲಾಧ್ಯಕ್ಷರು ಈ ಕಾರ್ಯಕ್ರಮವನ್ನು ಮಾತಾಡಬೇಕಂತೇಳಿ ತಾವು ಅನ್ನಿಸ್ಕೊಳ್ತಾರೆ. ವೇದಿಕೆಯಲ್ಲಿ ಕಾರ್ಯಕ್ರಮ. ಅದೇ ರೀತಿಯಾಗಿ ನಾವು ಸಂಘದಾಗ ಅಲ್ಲ ನಿಮ್ ಜೊತೆ ಕೂಡ ನಾನು ಯಾವತ್ತು ಇರ್ತೀನಿ ಅಂತೇಳಿ ನನ್ನ ಆತ್ಮೀಯರು ಹಾಗೂ ನಮ್ಮ ಸಂಘದ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಸಂಘದ ಅಧ್ಯಕ್ಷರಾದ ಬಸವರಾಜ ಚನ್ನೂರ್. ಅದೇ ರೀತಿಯಾಗಿ ನಾವು ಯಾವತ್ತು ಅಣ್ಣ
ನಮ್ಮ ವಸುಲಾಗ ಯಾವತ್ತು ಚಾಚಾ ಅಂತೇಳಿ ಬಹಳ ಪ್ರೀತಿ ಕರೀತಾರ. ನಮ್ಮ ಅಣ್ಣವಾದಂತ ಆತ್ಮೀಯರಂತ DSS ಸಂಘದ ತಾಲೂಕು ಅಧ್ಯಕ್ಷರಂತ ಯುವರೇಶ್ ಗುರುಬಾಲ್ ಅವರು ಕೂಡ ವೇದಿಕೆ. ಅದೇ ರೀತಿಯಾಗಿ ಇದೀಗ ತಾನೇ ಶಾಪುರ ಬರುವಂತ ಶ್ರೀ ಸೋಮಶೇಖರ್ ಗೌಡ್ ಅವರು ಕೂಡ ಕಾರ್ಯಕ್ರಮದ ಒಂದು ವೇದಿಕೆ. ಅದೇ ರೀತಿಯಾಗಿ ಇನ್ನೊಬ್ಬ ಮುಖಂಡರಾದಂತ ಶ್ರೀ ಮೈಬೂಬ್ ಮಾಳು ಅವರು ಕೂಡ ಕಾರ್ಯಕ್ರಮದ ವೇದಿಕೆ. ಅದೇ ರೀತಿಯಾಗಿ ಯಾಕಂದ್ರ ಈಗ ಅವರು ಸದಸ್ಯರು ಇದ್ದಿಲ್ಲ, ನಾವು ಬರಲ್ಲ, ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಬರಲ್ಲ, ಇವರೆಲ್ಲ ಮಹಿಳೆಯರು ಸೇರಿ ಸಂಘ ರಚನೆ ಮಾಡ್ತಾರೆ. ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು, ಪ್ರಧಾನ ಕಾರ್ಯದರ್ಶಿಗಳು ಯಾರು, ಈ ರೀತಿ ನಮ್ಮನ್ನ ರಚನೆ ಮಾಡೋರು. ಹೀಗಾಗಿ ನಾವು ಯಾರು ಇರಲ್ಲ, ಸದಸ್ಯರೇ ಇರ್ತೀವಿ. ಅದ್ರ ಜೊತೆ ಕೂಡ ಏನಪ್ಪಾ ಅಂದ್ರ JK ಕನ್ನಡ ಎಲ್ಲ ವರದಿಗಾರರ ರಸೂಲ್ ಬೆಳ್ಳಿಯವರು ಕೂಡ ಕಾರ್ಯಕ್ರಮಕ್ಕೆ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರಧ್ವನಿ ಎಲ್ಲ ವರದಿಗಾರರಂತ ಹನುಮಂತದ್ರು ಅವರು ಕೂಡ ಒಂದು ಕಾರ್ಯಕ್ರಮಕ್ಕೆ ತುಂಬುವುದೇ. ನಾನು ಅವರಲ್ಲಿ ಕೂಡ ಸ್ವಾಗತ. ಅದೇ ರೀತಿಯಾಗಿ ಉದಯವಾಣಿ ತಾಲೂಕು ಅಧ್ಯಕ್ಷ ತಾಲೂಕು ವರದಿಗಾರರಾದಂತ ಜಾವೇದ್ ಮಹಮ್ಮದ್ ಅವರು ಕೂಡ ಒಂದು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಯಾತ್ರಿ ಎಕ್ಸ್ಪ್ರೆಸ್ ತಾಲೂಕು ವರದಿಗಾರರಾದಂತ ಹುಸೇನ್ ಪಟೇಲ್ ಅವರು ಕೂಡ ಕಾರ್ಯಕ್ರಮ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಹೇಶ್ ಚರವಜ್ ಅಚ್ಚಿರ್ ಟೈಮ್ ನ್ಯೂಸ್ ತಾಲೂಕು ಅವರು ಕೂಡ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜನಶ್ರೀ ಇವರು ತಾಲೂಕು ವರದಿಗಾರರಾದಂತ ಮಕಂದ್ ಬಂದಿದ್ದು ಅವರು ಕೂಡ ಕಾರ್ಯಕ್ರಮ. ಸ್ಟಾರ್ ಕನ್ನಡ ನ್ಯೂಸ್ ತಾಲೂಕು ವರದಿಗಾರರಾದಂತ ಪ್ರಣವ್ ಪೂಜಾರ್ ಅವರು ಕೂಡ ಕಾರ್ಯಕ್ರಮಕ್ಕೆ. ಒಟ್ಟಾರೆ ನಾವು ಒಂದು ಮಾಧ್ಯಮವನ್ನು 8 ಜನ ಇದ್ದೀವಿ. 8 ಜನದಲ್ಲಿ ಅಧ್ಯಕ್ಷ, ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಅಂತೇಳಿ ಎಲ್ಲಾ ವೇದಿಕೆ ಮೇಲಿದ್ದಂತ ಮಹಿಳೆಯರು ಆಯ್ಕೆ ಮಾಡ್ತಾರೆ. ಅವ್ರು ಯಾವ ರೀತಿ ಆಯ್ಕೆ ಮಾಡ್ತಾರ ಅದರ ಒಂದು ಸಮ್ಮುಖ ಎಲ್ಲರೂ ಆಯ್ಕೆ. ಮತ್ತು ವಿಶೇಷವಾಗಿ ಒಂದು ಪತ್ರಕರ್ತರ ಅದ್ರ ಬಗ್ಗೆ ಮಾತಾಡಬೇಕಂದ್ರೆ ನೋಡ್ರಿ, ಎಲ್ಲೋ ಘಟನೆಗಳನ್ನು ಜನರಿಗೆ ತಲುಪಿಸುವಂತ ಕೆಲಸ ಏನ್ ಮಾಡ್ತಿದ್ದಾರೆ ಅಂದ್ರೆ ನಾವು ಪತ್ರಕರ್ತರು ಮಾಡ್ತಾ ಇದ್ದೀವಿ. ನಾನು ಕೂಡ ಒಬ್ಬ ರಕ್ಷಣಾ ವೇದಿಕೆ ತಾಲೂಕು ಹೋರಾಟ ಅಧ್ಯಕ್ಷರಾಗಿ ನಮ್ಮ ಅಧ್ಯಕ್ಷರಿಗೆ ಆಯ್ತಪ್ಪ ಮಾಡು, ಈಗ ಎಂತ ಮಾಡಿ ಒಳ್ಳೇದು ಮಾಡು, ಎಲ್ಲ ಸೇವೆ ಮಾಡು ಅಂತ ನಮ್ಗೆ ಹೇಳಿದ್ರು. ಅದರಿಂದ ನಾವು ಕೂಡ ಎಲ್ಲ ತಾಲೂಕು ಆಗಿದ್ದೇವೆ. ನಮ್ಗೆ ಖುಷಿ ಪಡ್ತಾ ಇದ್ದೇವೆ ಒಂದ್ರಲ್ಲಿ ಕೂಡ. ಯಾಕಂದ್ರ ಎಲ್ಲೇ ಹೋದ್ರು ಕೂಡ ಒಂದು ಯಾಕಂದ್ರ ಯಾವುದೇ ಕೆಟ್ಟ ಕೆಲಸಗಳನ್ನು ಇಟ್ಟಿರುವಂತ ಯಾರು ಮಾಡ್ತಾರೆ, ಪತ್ರಕರ್ತ ಮಾಡ್ತಾರೆ. ಸಾಕಷ್ಟು ನಾಯಕರು ಬೆಳಿಬೇಕಾದ್ರೆ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಸಮಾಜ ಸೇವಕರಾಗಿರ್ಬೋದು, ಎಲ್ಲೋ ಮೂಲೆ ಇರ್ತಾರೆ. ಅವ್ರನ್ನ ಏನಪ್ಪಾ ಅಂದ್ರ ಮುನ್ನಡೆಯಲ್ಲಿ ತರುವಂತ ಕೆಲಸ ಯಾರು ಮಾಡ್ತಾರೆ ಅಂದ್ರೆ ಪತ್ರಕರ್ತ ಮಾಡ್ತಾರೆ. ಬಹಳ ಪರಿಶ್ರಮ ಇದೆ. ಆದ್ರೆ ಕೇಸ್ ಹಾಕಿ ಸರ್ ನಮ್ಮಲ್ಲಿ ಕೇಸ್ ವಾಪಸ್ ತಗೊಳ್ಳಿ, ಕೇಸ್ ಆಗೋದು. ಯಾಕಂದ್ರೆ ಸಂಘಟನೆ ಹೆಂಗೆ 7, 8, 9 ಜನ ಇದೆ. ನಾವು ಒಬ್ಬರೇ ರಸೂಲ್ ಬೆಳ್ಳೂರು ಹೋದ್ರೆ ಇಷ್ಟು ಜನ ಹೋಗೋದಾಗಿರುತ್ತೆ. ಸಂಘಟನೆ ಮಾಡೋದು ಅದೇ ಉದ್ದೇಶ. ಸಂಘಟನೆ ಕೆಲವು ಜನ ಬೇರೆ ಎಲ್ಲ ಹೋಗ್ತಾ ಇರ್ತಾರೆ. ಅತ್ಯಂತ ಏನ್ರಿ ಬಂದ್ರೆ ರಸೂಲ್ ಬೆಳ್ಳೂರು ಅಧ್ಯಕ್ಷ ಮಾಡೋದು ಅದು ನಮಗೆ ಸಮಸ್ಯೆ ಅಲ್ಲ. ಇವಾಗ ನಮ್ಗೆ ಬಾಡಿ ಬೇಕು, ನಾವೇನಾದ್ರು ಪ್ರಕಾರ ಮಾಡ್ಕೊಂಡು ಹೋಗ್ತಾರೆ. ವಿಶ್ವಾಸ ಐತಿ, ಪೂರ್ತಿ ವಿಶ್ವಾಸ. ಆ ವಿಶ್ವಾಸದ ಪ್ರಕಾರ ನಾವು ನೋಡಿದೀವಿ. ಅದನ್ನ ನಾವು ಯಾವ ರೀತಿ ನಮಗೆಲ್ಲ ಆಲ್ರೆಡಿ ನಾವು ಹೊಂದಾಣಿಕೆ ಐತಿ, ಮಾತಾಡಿದೀವಿ. ಆದಷ್ಟು ತಾವು ಯಾವುದೇ ಒಂದು ಲೆಟರ್ ಪ್ಯಾಡ್ ಕೊಡೋದಾರ ಪ್ರಧಾನ ಕಾರ್ಯದರ್ಶಿ ತಿಳಿಸ್ಬೇಕು. ಫಸ್ಟ್ ಅವರೇ ಲೆಟರ್ ಪ್ಯಾಡ್ ಮಾಡ್ತಾರೆ, ವಿಚಾರ ಮಾಡಬೇಕು. ಕೊಟ್ಟ ಮೇಲೆ ನಾನು ರಾಜೇಶ್ವರ ನಿಮ್ದೆಲ್ಲ ಬಾಡಿ ಸೇರಿಸ್ತೀನಿ. ಅತಿ ಶೀಘ್ರದಲ್ಲಿ ಇನ್ನೊಬ್ರು ವರದಿಗಾರಾಗಿ ಬರ್ತಾರೆ. ಇನ್ನು ಭಾಳ ಅಂತ ಇನ್ನೊಂದು ವಾರ ಆಗಲ್ಲ. ಅವ್ರಿಗೆ ಆಲ್ರೆಡಿ ನಾವು ಮಾತಾಡಿದ್ದೀನಿ ನಮ್ಮ ಆಫೀಸ್ಗೆಲ್ಲ ಬರ್ಲಿ. ಯಾಕಂದ್ರೆ ಹೋರಾಟ ಯಾವ ರೀತಿ ಐತೆ ಅಂತ ಅವ್ರು ನೋಡಿವಿ. ಮನೆ ಒಂದು ವಿಷಯದ ನಮಗ ಅವ್ರಿಗೆ ನಡೀತಿರ್ತಾವ ಪತ್ರಕರ್ತರ ಸಂಘಟನೆ ನಡೆಯವು. ಮಧ್ಯ ಮುಖದ ನಡೆಯಿರ್ತೀವಿ ನಾವು, ಹೊರಗಡೆ ಹೊರಗಡೆ ಒಂದೇ ಇರ್ತೀವಿ ನಾವು. ಮನಸ್ಸು ಆಗಿರ್ತೈತಿ, ಏನು ಮಾಡಕ್ ಬರಲ್ಲ. ಅವ್ರು ಬಿಟ್ಟು ನಾವೆಲ್ಲ ನೋಡ್ಬಿಟ್ಟು ಅವರೆಲ್ಲ ರಾಜಕಾರಣಿಗಳು ನಿಜವಾಗ್ಲೂ ಮೂತಿಗೆ ಬಣ್ಣ ಹಚ್ಚಿ ನಾಟಕ ಮಾಡ್ತಾರ. ಅವ್ರು ಮಾಡಕ್ ಬರಲ್ಲ. ಒಂದು ಬೆಳಗ್ಗೆ ಅವರು ನಾಟಕ ಕಲಿತಿದ್ರಂತ ನಾಟಕ ಬೆಳಗ ಮುಂಜಾನೆ ಮತ್ತೆ ಸಮಯಕ್ಕೆ ತಕ್ಕಂಗೆ ಎಲ್ಲರೂ ಹೆಂಗ್ ಒಂದಾಗ್ತಾರೆ. ಇಲ್ಲಿ ಹೋರಾಡ್ತಾರೆ, ಹೊಡೆದಾಡ್ತಾರೆ. ಮತ್ತೆ ಬೆಳಗ್ಗೆ ಮುಂಜಾನೆ ಮತ್ತೆ 11 ಜನ ಕೈ ಮುಗ್ತಾರೆ ನಮ್ಮ ನಾಟಕ. ಆ ಥರ ಪರಿಸ್ಥಿತಿ ಎಲ್ಲರಿಗೂ ಇರ್ತೈತಿ. ರಸೂಲ್ ಬೆಳ್ಳೂರಿಗೆ ಆಯ್ಕೆ ಮಾಡಿದ್ರೆ ನಮ್ಗೆ ಎಲ್ಲರಿಗೂ ಭಾಳ ಸಂತೋಷ ಅಂತ ಅನಿಸ್ತದೆ. ಅವ್ರು ಶಿವವರು ಕೂಡ ನಾವು ಕರೆದಿವಿ. ಕಳೆದ 2 ವರ್ಷಗಳಿಂದ ನಮ್ಮ ಸಂಘಟನೆ ಇತ್ತು, ಆದ್ರೆ ಇದ್ದರೂ ಇಲ್ಲಾದಂಥ ರೀತಿಯಲ್ಲಿ ಇತ್ತು. ಅವ್ರು ಏನಾದರೂ ಹೇಳೋಕೆ, ಯಾಕಂದ್ರೆ ರಾಜೇಶ್ ನಮ್ಗೆ ಹೇಳ್ಬೇಕು, ನಮಗೆ ಉಪಯೋಗ ಆಗಿರ್ತಕ್ಕಂಥ ವಸ್ತು ನಮ್ಗೆ ಬೇಡ ಅಂತ ಹೇಳಿದ್ರು ಕ್ಲಿಯರ್ ಆಗಿ. ಸುಮಾರು 10 ದಿವಸ ಫೋನ್ ಹಚ್ಚಿದ್ರು, ಫೋನ್ ಇರ್ತಲ್ಲ, ರಾಜೇಶ್ ಹಚ್ಚಿರ ಇರ್ತಲ್ಲ. ಇನ್ನು ಕಷ್ಟಕ್ಕೆ ಎಲ್ಲದಕ್ಕೆ ಸ್ಪಂದಿಸಿ ಇವ್ರು ಮಾಡ್ತಕ್ಕಂಥ ಕೆಲಸ ಮಾಡಿ. ಮೊನ್ನೆ ಒಂದು ಯಾವುದೋ ಊರಿಗೆ ಹೋಗಿದ್ರು, ಭಾಳ ಉತ್ತಮವಾಗಿ ಪಂಚಾಯತಿಯವ್ರು ವಿಡಿಯೋ ಗಮನಕ್ಕೆ ತಂದು ಎಲ್ಲ ಇದು ಮಾಡಿ ಸರಿಪಡಿಸಿ ಅಲ್ಲಿಗೆ ಬರ್ತಕ್ಕಂಥ ರೋಡ್ಗಳನ್ನು ದುರಸ್ತಿ ಮಾಡಿಕೊಂಡ್ರೆ ಇನ್ನೂ ಹೆಚ್ಚಿನ ಹಾನಿ ಬರ್ತಮಾಗತ್ತೆ ಅಂತೇಳಿ ತಮ್ಮೆಲ್ಲರ ಭಾಷೆ ಇವತ್ತು ನಮ್ಮ ಈ ಗ್ರಾಮಕ್ಕೆ ಮುಗಿಸಿ ಗ್ರಾಮಕ್ಕೆ ಕರೆಸಿದ್ದಕ್ಕಾಗಿ ಆತ್ಮೀಯರಾಗಿರ್ತಕ್ಕಂಥ ವೀರೇಶ್ವರ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದರು ಸೋಮಶೇಖರ್ ಗೌಡರು,
ರಸೂಲ್ ಬೆಣ್ಣೂರು ಅವರು ಮತ್ತು ರಾಜು ಅವರಾಗಿ ಅವರು ಎಲ್ಲ ನಮ್ಮ ಸಹಪಾಠಿಗಳು ಇವತ್ತೇನು ನಮ್ಮ ಸದಸ್ಯತ್ವದಲ್ಲಿ ನೀವು ಜಾಯ್ನ್ ಆಗಿದೆಯಲ್ಲ, ನಾವು ನಿಮಗೊಂದು ಚೂರಾದ್ರೆ ಏನಾದ್ರು ತೊಂದರೆ ಆದ್ರೆ ರಾತ್ರಿ ಯಾವಾಗ ಯಾಕೆ ಫೋನ್ ಎತ್ತರೋದು ಭಾಳಷ್ಟು ದಿನ ಹೇಳ್ತಾರೆ. ಇನ್ನೊಂದು ನಿಮ್ಮೆಲ್ಲರಿಗೂ ಒಂದು ಸೆಮಿಯಲ್ಲಿ ಅದು ಇನ್ನೊಂದು ಪ್ರಶ್ನೆ ಮಾಡೋದು ಇದಕ್ಕೆ ಯಾಕಂದ್ರೆ ಇಲ್ಲಿ ಕೂತೀವಂದ್ರೆ ಬಿಡೋರು ಫೋನ್, ಅಷ್ಟು ಫೋನ್ ಇರ್ತಾವ. ಹಾಗಾಗಿ ನಮ್ಮ ಪರ್ಸನಲ್ ನಂಬರ್ ಕೊಡ್ತೀನಿ, ಯಾವುದೇ ವಿಷಯಕ್ಕೆ ಫೋನ್ ಹಚ್ಚಿರಿ. ಈಗ ಆಲ್ರೆಡಿ ನಮ್ಮ ಸಂಘಟನೆ ಇಷ್ಟು ಎಲ್ಲ ಟೇಷನ್ ಐತಿ, ನಮ್ಮ ಯಾದಗಿರಿ ಜಿಲ್ಲೆ ಎಲ್ಲ ಟೇಷನ್ ಐತಿ, ಎಲ್ಲ ಆಪ್ಷನ್ ಐತಿ. ನಮ್ಮದು ಒಂದು ಕೊಡ್ರಿ, ಎರಡೂ ಪಾರ್ಟಿಯವ್ರಿಗೆ ನಮ್ಮ ಲಿಸ್ಟ್ ಕೊಡ್ರಿ ಸರ್, ನಮ್ಮ ಇಷ್ಟು ಜನ ಒಟ್ಟಿಗಾರ ಅದಾರ, ನಾವು ಇಷ್ಟು ಜನ ಒಟ್ಟಿಗೆ ಬರ್ತೀವಿ, ಅದೇನು ಕ್ರಮದಲ್ಲಿ ಯಾರು ಇರ್ತೈತಿ ಆ ಯಾರು ತಗೊಳ್ರಿ. ಯಾಕಂದ್ರೆ ಸಂಸಾರ ಬರೀ ಪತ್ರಕರ್ತರಿಂದ ಸಂಸಾರ ಮಾಡಿದ್ರೆ ಸುಳ್ಳಿನ ಸಮಸ್ಯೆ ಅದು, ಆ ನಡ್ಸಕ್ಕೆ ಆಗಲ್ಲ. ನಾವು ಅಲ್ಲರೂ ಕೂಡ ಮಾಡ್ತಿದ್ದಾರೆ. ಕೊನೆಯದಾಗಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆ ತಿಳಿಸುವುದೇನೆಂದರೆ, ಯಾವುದೇ ಆಗಲಿ ಈಗ ಒಬ್ಬನಾಗಿ ಕೆಲಸ ಮಾಡೋದಕ್ಕಿಂತ ಎಲ್ಲರೂ ಒಗ್ಗಟ್ಟಾಗಿ, ಎಲ್ಲರೂ ಏನೇ ಬರಲಿ ಸಮಸ್ಯೆ ಯಾವುದೇ ಬರಲಿ ಎಲ್ಲ ನಿಮ್ಮ ಗಮನಕ್ಕೆ ತಂದು, ಏನೇ ಇರಲಿ ಇಂಥವೆಲ್ಲ ಅನ್ಯಾಯ ಆಗಲಿ ಯಾವುದಾಗಲಿ ನಮ್ಮ ಪತ್ರಕರ್ತರ ಮೇಲೆ ಅಲ್ಲೇ ಆಗಲಿ ಏನಾದರೂ ಸಮಸ್ಯೆ ಎಲ್ಲರೂ ಕುಂತು ಚರ್ಚೆ ಮಾಡಿ ಅದೇನಲ್ಲ ಮುಂದೆ ಅದರ ಪ್ರಕಾರ ಹೋಗ್ತೀನಿ ಅಂತೇಳಿ ನಿಮ್ಗೆಲ್ಲರಿಗೂ ಈ ಸಮಯದಲ್ಲಿ ಸಂದರ್ಭದಲ್ಲಿ ಭರವಸೆಯನ್ನು ಕೊಡ್ತೀನಿ. ಮತ್ತು ಇದಂತಂದ್ರೆ ಏನಪ್ಪ ಅಂದ್ರೆ, ಈ ಪತ್ರಕರ್ತರ ಸಂಘ ಮಾಡಿವಂತಂತೇಳಿ ಯಾವುದೇ ಇದಿರಲಿ ನಾವು ದುರುಪಯೋಗವನ್ನು ಪಡಿಸುವಂಥ ಕೆಲಸ ಯಾರು ಮಾಡಬಾರ್ದು. ಒಳ್ಳೆಯದಕ್ಕೆ ಬಳಸಬೇಕು, ಒಳ್ಳೆಯ ಕೆಲಸಕ್ಕೆ ಸಮಾಜ ಜನರು ಸರಿಯಾದ ನಾವು ಕೆಲಸ ಮಾಡಬೇಕು. ಯಾವುದೇ ನಮ್ಮ ವೈಯಕ್ತಿಕವಾಗಿ ಈ ಸಂಘಟನೆಯ ಹೆಸರನ್ನು ಬಳಸಬಾರ್ದು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಬೋದು. ಮತ್ತು ನಾನು ಅದರ ಪ್ರಕಾರ ನಿಮ್ಗೆ ನಡ್ಬೋದು ಅಂತ ಹೇಳ್ತೀನಿ. ಹೇಳಿ ನಾನು ಮಾತನಾಡಿಸ್ತೀನಿ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಕರ್ನಾಟಕ ಕಾರ್ಯನಿರತ ಧ್ವನಿ ಸಂಘಕ್ಕ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಅಂತ ಐತಿ. ಜೋರಾದ ಚಪ್ಪಾಳೆ ಅದೇ ರೀತಿಯಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಕೃಷಿ ತಾಲೂಕು ಉಪಾಧ್ಯಕ್ಷರಾಗಿ ರಾಷ್ಟ್ರಧ್ವನಿ ವರದಿಗಾರರ ಜಿಲ್ಲಾ ವರದಿಗಾರರಂತ ಶ್ರೀ ಹನುಮಂತ ದೊರೆ ಅವರಿಗೆ ಆಯ್ಕೆ ಮಾಡಲಾಗಿದೆ ಉಪಾಧ್ಯಕ್ಷರಿಗೆ. ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾದ ಶ್ರೀ ಬಸವರಾಜ್ ಅವರು